ಎಸ್, ರಾಜ್ಯದಲ್ಲಿ ಅವಧಿಗಿಂತ ಮುಂಚೆನೆ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗಿದ್ದು, ಸದ್ಯ ಕರುನಾಡಿಗೆ ಇಂದಿನಿಂದ 4 ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ 7 ದಿನ ಭಾರೀ ಮಳೆ ಸುರಿಯಲಿದೆ ಅನ್ನೋದರ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂಥದ್ದು. ನಾಳೆ ನಾಡಿದ್ದು ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹಾಗೆ ಒಂದಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿರುವ ಹವಾಮಾನ ಇಲಾಖೆ, ರಾಜ್ಯ ಹವಾಮಾನ ಇಲಾಖೆಯಿಂದ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿದೆ. ಕರಾವಳಿ ಭಾಗದ 3 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ಅವಧಿಗಿಂತ ಮುಂಚೆನೇ ಮುಂಗಾರು ಮಳೆ ಆಗಮಿಸಿದ್ದು, ವರುಣನ ಸಾಕಷ್ಟು ಅಬ್ಬರದಿಂದ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಈಗ ಮತ್ತೆ ಮಳೆರಾಯ ಅಬ್ಬರಿಸಲಿದ್ದಾನೆ. ಪೂರ್ವ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ರಾಜ್ಯದ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಹಾಗೆ ಇಂದಿನಿಂದ ಮೇ 27ರವರೆಗೆ ರೆಡ್ ಅಲರ್ಟ್ ಇರಲಿದೆ. ಇನ್ನು ಬೆಂಗಳೂರಿನಲ್ಲಿ 1 ವಾರಗಳ ಕಾಲ ಅಂದರೆ ಇಂದಿನಿಂದ 7 ದಿನ ವರುಣರಾಯ ಅಬ್ಬರಿಸಲಿದ್ದಾನೆ. ಮೇ 26, 27ರಂದು ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಂದರೆ ನಾಳೆ ಮತ್ತು ನಾಡಿದ್ದು ಹವಾಮಾನ ಇಲಾಖೆಯಿಂದ ಹಲವು ಜಿಲ್ಲೆಗಳಿಗೆ ಈಗ ಅಲರ್ಟ್ ಅನ್ನ ಕೊಟ್ಟಿರುವಂಥದ್ದು. ರಾಜ್ಯಾದ್ಯಂತ ಈ ಮೂಲಕ ಮಳೆರಾಯನ ಆರ್ಭಟ ಮುಂದುವರಿಯಲಿದೆ. ನೋಡಿ, ಸಾಮಾನ್ಯವಾಗಿ ಮುಂಗಾರು ಪ್ರವೇಶಿಸೋದೇ ಜೂನ್ ಮೊದಲ ವಾರದಲ್ಲಿ, ಆದರೆ ಈ ಬಾರಿ ಮೇ ತಿಂಗಳಲ್ಲೇ ಮುಂಗಾರು ಎಂಟ್ರಿ ಕೊಟ್ಟಿದ್ದು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ವರುಣನ ಅಬ್ಬರದಿಂದಾಗಿ ಇನ್ನೂ 1 ವಾರಗಳ ಕಾಲ ರಾಜ್ಯಾದ್ಯಂತ ಮಳೆಯ ಆರ್ಭಟ ಹೆಚ್ಚಾಗಿರುತ್ತೆ ಅನ್ನೋದರ ಕುರಿತಾಗಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಜನರು ಕೂಡ ತಮ್ಮ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಜೂನ್ ಮೊದಲ ವಾರದಲ್ಲಿ ಪ್ರವೇಶ ಮಾಡಬೇಕಾಗಿದ್ದಂತಹ ಮುಂಗಾರು ಅದಕ್ಕೂ ಮುಂಚೆನೇ ಪ್ರವೇಶಿಸಿದ್ದು, ಈಗಾಗಲೇ ರಾಜ್ಯಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದೆ. ಇನ್ನೂ 1 ವಾರಗಳ ಕಾಲ ಮಳೆರಾಯ ಆಗಮಿಸಲಿದ್ದಾನೆ. ಅದು ಕೂಡ ವರುಣನ ಆರ್ಭಟ ಅತಿಯಾಗಿರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದ್ದು, ಒಂದಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ರಾಜ್ಯಕ್ಕೆ 16 ವರ್ಷದ ಬಳಿಕ ಅವಧಿ ಪೂರ್ವವಾಗಿರುವಂತಹ ಮುಂಗಾರು ಮಳೆ ಪ್ರವೇಶ ಆಗಿದೆ. ಅಂದ್ರೆ ಈ ರಾಜ್ಯದಲ್ಲಿ 15 ದಿನಗಳ ಮುಂಚಿತವಾಗಿಯೇ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ತೀವ್ರವಾದಂತಹ ಮುಂಗಾರು ಮಳೆ ಪ್ರವೇಶ ಆಗಿದೆ. ಈ ಮಳೆ ಪ್ರವೇಶ ಆಗಿರುವಂತಹ ಕಾರಣದಿಂದಾಗಿ ಒಂದ್ ಕಡೆ ಸಂತಸದ ವಿಚಾರ ರೈತರಿಗೆ ಆದ್ರೆ, ಮತ್ತೊಂದು ಕಡೆ ಬೆಂಗಳೂರಿಗೆ ಕಳೆದ 4-5 ದಿನಗಳ ಹಿಂದೆ ಆದಂತಹ ಒಂದು ಅವಘಡಗಳಾಗ್ಬೋದು, ಸಾವು ನೋವುಗಳಾಗ್ಬೋದು, ಅವೆಲ್ಲವೂ ಕೂಡ ಒಂದ್ ರೀತಿಯಂತ ಶಾಕ್ಗೆ ಒಳಗಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈ ಒಂದು ವಿಚಾರವಾಗಿ ನೋಡೋದಾದ್ರೆ, ಈ ಬಾರಿ ರಾಜ್ಯದ ಜನರಿಗೆ ಮುಂಗಾರು ಮಳೆ ಎನ್ನುವಂತ ನಿಟ್ಟಿನಲ್ಲಿ ಏನೊಂದು ಹಾಡಿದೆಯೋ ಆ ಹಾಡಿನ ಒಂದು ಗುನುಗುವಂತಹ ರೀತಿ ಮಾಡ್ತಾ ಇದ್ದಾರೆ. 15 ದಿನ ಮೊದಲೇ ರಾಜ್ಯಕ್ಕೆ ಮುಂಗಾರು ಆಗಿರುವಂತ ಕಾರಣದಿಂದಾಗಿ ಕರಾವಳಿ, ಮಲೆನಾಡು, ಒಳನಾಡಿನ ಕೆಲವೆಡೆ ಶನಿವಾರದಿಂದಲೇ ಮುಂಗಾರು ಅಬ್ಬರ ಶುರುವಾಗ್ತಾ ಇದೆ. ಅಂದ್ರೆ ನಿನ್ನೆಯಿಂದಲೇ ಮುಂಗಾರು ಮಳೆ ಅಬ್ಬರ ಜೋರಾಗಿರುವಂತದ್ದು. ಸಾಮಾನ್ಯವಾಗಿ ಜೂನ್ 1ಕ್ಕೆ ಕೇರಳ ಕರಾವಳಿ ಭಾಗದಲ್ಲಿ ಅಪ್ಪಳಿಸಬೇಕಾದಂತಹ ಮುಂಗಾರು ಮಳೆ ಏನಿದೆಯೋ, ತದನಂತರ 1 ವಾರದಲ್ಲಿ ಅಂದ್ರೆ ಕೇರಳದಲ್ಲಿ ಬಂದಾದ ನಂತರ 1 ವಾರಕ್ಕೆ ಕರ್ನಾಟಕಕ್ಕೆ ಮುಂಗಾರು ಮಳೆ ಪ್ರವೇಶ ಆಗ್ಬೇಕಾಗಿತ್ತು. ಆದ್ರೆ ಈ ಸಲ 1 ವಾರದ ಮುಂಚಿತವಾಗಿ ಕೇರಳಕ್ಕೆ, 2 ವಾರದ ಮುಂಚಿತವಾಗಿ ರಾಜ್ಯಕ್ಕೆ ಆಗಮಿಸಿರುವಂತಹ ಕಾರಣದಿಂದಾಗಿ ಈ ಒಂದು ಮಳೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರವಾಗಿ ಕಾಡಬಹುದು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಹವಾಮಾನ ಇಲಾಖೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಇವತ್ತು ಕೂಡ ಒಂದು ವಾತಾವರಣ ನೋಡೋದಾದ್ರೆ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ಮಧ್ಯಾಹ್ನದ ಬಳಿಕ ಮಳೆ ಆಗುತ್ತೆ. ರಾಜ್ಯದ ಈ ವಿವಿಧ ಭಾಗಗಳಲ್ಲೂ ಕೂಡ ಮಧ್ಯಾಹ್ನದ ಬಳಿಕ ಧಾರಾಕಾರವಾದಂತಹ ಮಳೆ ಬರುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಮುನ್ಸೂಚನೆಯನ್ನು ಕೊಟ್ಟಿರುವಂತದ್ದು. ಕರಾವಳಿ ಜಿಲ್ಲೆಗಳಾಗ್ಬೋದು, ಉತ್ತರ ಕರ್ನಾಟಕದ ಜಿಲ್ಲೆಗಳಾಗ್ಬೋದು, ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಬಹುತೇಕ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಈ ಒಂದು ಮಳೆ ಸದ್ಯಕ್ಕಂತೂ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದಿದ್ರೂ ಕೂಡ ಬೆಂಗಳೂರಿನ ಜನರಿಗೆ ಸಾಕಷ್ಟು ತೀವ್ರವಾದಂತಹ ಕಾಟವನ್ನ ಕೊಡ್ತಾ ಇರುವಂತದ್ದು.
ಜೊತೆಗೆ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಬಿರುಗಾಳಿ ಸಹಿತವಾಗಿ, ಗುಡುಗು ಮಿಂಚು ಸಹಿತವಾಗಿ ಮಳೆ ಬರ್ತಿರುವಂತ ಕಾರಣದಿಂದಾಗಿ ಮರಗಳ ಕೆಳಗಡೆ ಯಾರಾದ್ರೂ ಇದ್ರೆ, ಅಂದ್ರೆ ಹಳ್ಳಿ ಕಡೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ತೀವ್ರವಾಗಿ ಮಳೆ ಬರ್ತಿರುವಂತ ಕಾರಣದಿಂದಾಗಿ ಗುಡುಗು ಮಿಂಚು ಬರುತ್ತೆ. ಮಿಂಚು ಬರುವಂತ ಸಂದರ್ಭಗಳಲ್ಲಿ ಮರಗಳ ಕೆಳಗಡೆ ಆಗ್ಬೋದು, ವಿದ್ಯುತ್ ಕಂಬಗಳ ಕೆಳಗಡೆ ಆಗ್ಬೋದು. ಮಿಂಚು ಹೊಡೆಯುವಂತ ಸಂದರ್ಭದಲ್ಲಿ ಸಾಕಷ್ಟು ಸಾವು ನೋವು ಆಗುವಂತ ಸಾಧ್ಯತೆಗಳಿದಾವೆ. ಈ ಒಂದು ಸಂದರ್ಭಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಜನ ಎನ್ನುವಂತಹ ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಜೊತೆಗೆ ಬೆಂಗಳೂರಿನಲ್ಲಿ ಧಾರಾಕಾರವಾದಂತಹ ಮಳೆ ಸುರಿತಿರುವಂತದ್ರ ಜೊತೆಗೆ ಇವತ್ತು ಮಧ್ಯಾಹ್ನದ ಬಳಿಗೂ ಕೂಡ ತೀವ್ರವಾದಂತಹ ಮಳೆ ಇದೆ ಎನ್ನುವಂತ ಮುನ್ಸೂಚನೆ ಇರುವಂತ ಕಾರಣದಿಂದಾಗಿ ಅಧಿಕಾರಿಗಳು, ಅಂದ್ರೆ ರಾಜಕಾಲುವೆ ತುಂಬಿ ಹರಿಯುವಂತದ ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ತಗ್ಗು ಪ್ರದೇಶಗಳಲ್ಲಿರುವಂತ ಮನೆಗಳಿಗೆ ನೀರು ನುಗ್ಗುವಂತ ಕೆಲಸ ಆಗ್ತಾ ಇದೆ. ಸೇರಿದಂತೆ ನಾನಾ ರೀತಿಯಂತ ತೊಂದರೆ ಆಗ್ತಿರುವಂತ ಕಾರಣದಿಂದಾಗಿ ಅಧಿಕಾರಿಗಳು ಕೂಡ ಅಲರ್ಟ್ ಆಗ್ಬೇಕಾದಂತಹ ಅವಶ್ಯಕತೆ ತುಂಬಾ ಇದೆ ಎನ್ನುವಂತ ಮಾಹಿತಿಯನ್ನು ಕೂಡ ಅಧಿಕಾರಿಗಳು, ಅಂದ್ರೆ ಹವಾಮಾನ ಇಲಾಖೆ ಅಧಿಕಾರಿಗಳು ಕೂಡ ಕೊಟ್ಟಿರುವಂತದ್ದು. ಮಧುಮಾಲ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮಂಜುನಾಥ್.